ಸಾಧ್ಯ ಇಲ್ಲ. ದೊಡ್ಡದು ಸಂವಿಧಾನ ಅಂದರೆ ಸುಮ್ಮನೆ ಅಲ್ಲ, ಅದೊಂದು ದೈತ್ಯ ಶಕ್ತಿ. ಎಷ್ಟೋ ಜನ ಸೇರಿ ಎಷ್ಟೋ ದಿನ, ಅದೆಷ್ಟೆಷ್ಟು ದಿನ ಅಂತ ಅದರದ್ದೇ ದಿನ ಒಂದಿನ ಮಾತಾಡೋಣ, ಸಂವಿಧಾನದ ಬಗ್ಗೆ ಸಂಬಂಧಪಟ್ಟಿದ್ದು ಮಾತಾಡೋಣ. ವಾಟ್ ಎವರ್. ನಮಗೇನಕ್ಕೆ ಸಂವಿಧಾನ ಅಂದರೆ ನನಗಿಷ್ಟ, ಸಮಾಜ ಎಲ್ಲ ಬರೋದೇ ಅಂಡರ್ ಸಂವಿಧಾನ. ಸೊ ನೋಡಿ ಸ್ನೇಹಿತರೆ, ರೈಲ್ವೆ ಇಲಾಖೆ, ನಾನೇನು ಈ ಟಿಕೆಟ್ ತೋರಿಸ್ದೆ, ಸ್ವಲ್ಪ ಸೌಂಡ್ ಇರ್ತತೆ, ಟ್ರೈನ್ಗಳು ಓಡಾಡ್ತಾ ಇರುತ್ತೆ. ಏಕೆಂದರೆ ನಾವು ಬೆಳಿಗ್ಗೆ ಎದ್ದರೆ ಆಚೆ ರೋಡಿಗೆ ಬಂದರೆ ನಾವೇನಾರ ನಾನು ರೋಡಲ್ಲಿ ನಾನು ಓಡಾಡ್ತಿದ್ದೀನಿ, ಏನೇ ಕಂಟ್ರೋಲ್ ಮಾಡ್ಬೋದು. ಯಾರೋ ಒಬ್ಬ ರಾಜಕಾರಣಿ ಇರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ಇರ್ಬೋದು, ಅವರೆಲ್ಲ ಬತ್ತವ್ರೆ ಸೌಂಡ್ ಕಮ್ಮಿ ಮಾಡು ಅಂತ ಹೇಳಲಿಕ್ಕೆ ಎಲ್ಲರೂ ಸಾಧ್ಯನೇ? ಇವನ್ ದೇವಸ್ಥಾನಗಳಲ್ಲಿ ಸಾಧ್ಯನೇ? ಪೂಜೆ ಮಾಡಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದ ದೇವಸ್ಥಾನದಲ್ಲಿ ಪೂಜೆ, ದೇವ್ರು ಅಂದ್ರೆ ಸಮಾನತೆ ರೀ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸಮಾನತೆ ಕೊಟ್ಟಿರೋದು ನಿಜವಾಗ್ಲೂ ದೇವರು. ನೋಡಿ, ಈಗ ಟ್ರೈನ್ ಬರ್ತಾ ಇದೆ, ಈಗ ಒಂದು 2 ನಿಮಿಷ ನಿಮಗೆ ಟ್ರೈನ್ ಹೋಗೋ ತನಕ ಆಲ್ಮೋಸ್ಟ್ ನನ್ನ ಪ್ರಕಾರ ಈ ಸೌಂಡ್ ಕೇಳೋಕ್ಕೆ ಸ್ವಲ್ಪ ನಿಮಗೆ ಬೇಜಾರಾಗ್ಬೋದು. ಯಾವನಪ್ಪ ಅವನು, ಯಾರಪ್ಪ ಇದು ಈ ವ್ಯಕ್ತಿ, ಯಾವಾಗ ನೋಡ್ರು ಅಲ್ಲಿ ಇಲ್ಲಿ ಸೌಂಡಲ್ಲಿ ವಿಡಿಯೋ ಮಾಡ್ತಾನೆ, ಸರಿಯಾದ ರೀತಿ ಒಂದು ಆಫೀಸಲ್ಲೋ ಎಲ್ಲೋ ಕುಂತ್ಕೊಂಡು ಮಾಡ್ಬೋದಲ್ಲ ಅಂತ ನಿಮ್ಮ ಒಂದು ಅನಿಸ್ಬೋದು ಸ್ನೇಹಿತರೆ. ಆದರೆ ಇದನ್ನು, ಈ ಸೌಂಡನ್ನ ಸರಿಯಾದ ರೀತಿ ಕೇಳಿಸ್ಕೊಳ್ರಿ ಒಂದ್ಸತಿ. ಇದನ್ನು ದಯವಿಟ್ಟು ತಮ್ಮ ಮನಸ್ಸಿಂದ ಕೇಳ್ಕೊಳ್ಳಿ. ಯಾರೇ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಈ ಸೌಂಡನ್ನ ಹಿಂದಿನ ನೋಡುತ್ತಿರೋ ಬಿಡ್ತಿರೋ ವಿಡಿಯೋನ ನನಗೆ ಗೊತ್ತಿಲ್ಲ, ಈ ಸೌಂಡನ್ನ ಫಸ್ಟ್ ಕೇಳಿಸ್ಕೊಳ್ರಿ, ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ, ಫಸ್ಟ್ ಕೇಳಿಸ್ಕೊಳ್ರಿ. ನಾವೆಲ್ಲ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ನಮ್ಮ ಸರ್ಕಾರಕ್ಕೆ, ನಮ್ಮ ಜನಕ್ಕೆ, ಸರ್ಕಾರ ಅಂದ್ರೇ ಜನ, ಸೊ ಸರ್ಕಾರ ಬೇರೆ ಅಲ್ಲ, ಜನ ಬೇರೆ ಅಲ್ಲ, ನಮ್ಮ ಗೌರವಾನ್ವಿತ ಭಾರತ ಸರ್ಕಾರ ನಮಗಾಗಿ ಅನ್ಯಾಯ ಮಾಡುತ್ತಿರುವ ಪ್ರತಿಯೊಂದು ಶಬ್ದವು ಈ ಸೌಂಡಿನಲ್ಲಿ, ಈ ಶಬ್ದಗಳಲ್ಲಿ ಅಡಗಿದೆ ಸ್ನೇಹಿತರೆ. ಆದ್ದರಿಂದ ಹೇಳ್ತಿದ್ದೀನಿ, ಈ ಸೌಂಡು ನಿಮ್ಗಳಿಗೆಲ್ಲ ಇಟ್ಸ್ ಅ ವೆರಿ 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 ಮೆಲೋಡಿ ಸೌಂಡ್. ಐ ಆಮ್ ಕಮಿಂಗ್ ಫಾರ್ ದ ಮ್ಯಾಟರ್. The introduction and preamble is very important in our constitution. That's why we are especially where is what are the matters available in the constitution, we are respecting to in preamble which are the subject added. That's why after Keshavananda Bharati case we are respecting to ನಮ್ಮ ಸಂವಿಧಾನದ ಪೀಠಿಕೆ. ಅದಕ್ಕೋಸ್ಕರನೇ ನಾವು ಆ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಅಳವಡಿಸಿರೋದು ಆ ಪದಗಳನ್ನ. ಏನು ಸೋಷಲಿಸ್ಟ್, ಎಕನಾಮಿಕಲ್ ಜಸ್ಟಿಸ್, ಸೋಷಲ್ ಜಸ್ಟಿಸ್, ಇದನ್ನೆಲ್ಲ ನಾವು ಅಳವಡಿಸಿರೋದು ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನನ್ನ ಈ ವಿಚಾರಕ್ಕೆ ನಮನಗಳು. ತಾಯಿ, ನೀವು ಕೊಟ್ಟಂಥ ಕೊಡುಗೆ ಭಾರತಕ್ಕೆ ಅಪಾರವಾದೈತೆ. ನಾನು ನಿಮಗೆ ರೆಸ್ಪೆಕ್ಟ್ಫುಲಿ ಥ್ಯಾಂಕ್ ಯು. ಇವತ್ತು ಜನ ಇಂದಿರಾ ಗಾಂಧಿ ಅವ್ರನ್ನ ನೆನೆಸ್ಕೊಂಡು, ಅವ್ರನ್ನ ತಲೆಯಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಒಂದು ವಿಚಾರವಾಗಿ ಎತ್ಕೊಂಡು, ಒಂದು ವಿಚಾರವಾದಿಯಾಗಿ ಆ ಒಂದು ವ್ಯಕ್ತಿತ್ವನ ಗೌರವಿಸ್ತಾರೆ ಅಂದರೆ ಈ ಕಾರಣ ಇದೆ ಜನಗಳಲ್ಲಿ. ಅವರು ದೇಶಕ್ಕಾಗಿ ಕೊಟ್ಟಿರೋಂಥ ಕೊಡುಗೆ ಇದೆ. ತಪ್ಪನ್ನು ಮಾಡಿದರೆ ಆ ತಪ್ಪನ್ನು ಜನ ಇವತ್ತು ಮನವರಿಕೆ ಮಾಡಿ ಆ ಸಂದರ್ಭದಲ್ಲಿ ಬೇಡವಾಗಿತ್ತು ಒಂದು ವಿಚಾರ ಅಂದ್ಕೊಂಡೇ ಅವರನ್ನು ದೇಶದಿಂದ ದೂರ ಇಟ್ಟಲು ಪ್ರಯತ್ನ ಪಟ್ಟಿರೋದು. ಸೊ ದಯಮಾಡಿ ನಾನು ಎಲ್ಲ ಪ್ರತಿಯೊಂದು ಮಾಹಿತಿನ ಸರಿಯಾದ ರೀತಿ ಕೇಳ್ಕೊಂಡು ತಾವು ನಮ್ಮನ್ನು ಜಡ್ಜ್ ಮಾಡಿ, ಸುಮ್ಮನೆ ಯಾವುದೋ ಒಂದು ಮ್ಯಾಟ್ರಿಗೆ ದಯವಿಟ್ಟು ಜಡ್ಜ್ ಮಾಡಿಬಿಡ್ರಿ. ಐ ಆಮ್ ನಾಟ್ ಎ ಪೊಲಿಟಿಷಿಯನ್. ಐ ಆಮ್ ಕ್ಲಿಯರ್ಲಿ ಸೇಯಿಂಗ್ ಐ ಆಮ್ ನಾಟ್ ಎ ಪೊಲಿಟಿಷಿಯನ್. ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ದಟ್ ಲೈಕ್. ನನಗೆ ನಿಜವಾಗ್ಲೂ ನನಗೆ ಆಸಕ್ತಿ ಇರುವುದು ದೇಶದ ನದಿ ನೀರಿನ ವ್ಯವಸ್ಥೆ ಸರಿಯಾದರೆ ದೇಶದ ಆರೋಗ್ಯದ ಪರಿಸ್ಥಿತಿ ಆಟೋಮೆಟಿಕ್ ಸರಿಯಾಗುತ್ತೆ ಸ್ನೇಹಿತರೆ. ನೀವು ಯಾರೂ ಭಯ ಬೀಳಬೇಕಾಗಿಲ್ಲ. ಇದನ್ನೊಂದು ನಾವು ಸರಿ ಆದ್ರೇ ಅದರಿಂದ ಸಾಧ್ಯ. ದಯವಿಟ್ಟು ಸರಿಯಾಗೋದು ಕಲೀರಿ. ಅದು ಟೈಮ್ ಬರುತ್ತೆ ನಿಮಗೂ. ಒಳ್ಳೆಯದಾಗಲಿ. ಭಾರತದ ಸೌಂಡ್ ಕೇಳಿಸ್ಕೊಂಡ್ರಲ್ಲ ತಾವೆಲ್ಲ, ಚೆನ್ನಾಗಿತ್ತರ ಮೆಲೋಡಿ? ನೋಡಿ, ಇದು ನನ್ನ ಮ್ಯಾಟ್ರು. ಒಂದು ತಿಳ್ಕೊಂಬಿಡ್ರಿ ಗೆಳೆಯರೆ, ಸ್ನೇಹಿತರೆ. ಇದಕ್ಕೆಲ್ಲ ನಮ್ಮ ಸ್ನೇಹಿತರುಗಳು ಸಜೆಷನ್ ಕೊಟ್ಟಿದ್ದಾರೆ, ಇದು ವೆರಿ ರಿಲೆವೆಂಟ್ ಸಬ್ಜೆಕ್ಟ್, ಯು ಕ್ಯಾನ್ ಡೂ. ನನಗೆ ತುಂಬ ಜನ ಸ್ನೇಹಿತರು ಇದ್ದಾರೆ ಅನ್ನೋದಕ್ಕೆ ನನಗಿದೆ ಇಷ್ಟ.
ಹೇಳೋಕ್ಕೆ ಯಾವಾಗ್ಲೂ ವಿಷಯ ಇಷ್ಟ ಅವರು ಇಷ್ಟಪಟ್ಟರೆ ಒಂದು ಲೈಕ್ಸು ಬರುತ್ತೆ ಅನ್ನೋದು ನನಗೂ ಗೊತ್ತಿದೆ. ಅದರಲ್ಲಿ ನಾನು ನೋಡ್ರಿ, ನನ್ನ ವಿಡಿಯೋದಲ್ಲಿ ಆಡಂಬರ, ವೈಭವೀಕರಣ, ಪುಷ್ಕಟ್ಟೆ ಡೈಲಾಗ್ಗಳು, ದೇರ್ ಇಸ್ ನೋ ಎನಿ ಸಿಂಗಲ್ ಪಾಯಿಂಟ್, ಅದೇನಿರಲ್ಲ. ನಂದು ಪ್ಯೂರ್ಲಿ ಸೋಷಿಯಲ್ ರಿಲೇಟೆಡ್, ಸೋಷಿಯಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್. ಒಬ್ಬ ಕನ್ನಡಿಗನಾಗಿ ಕರ್ನಾಟಕಕ್ಕೆ ಸಲ್ಲಿಸಬೇಕಾದ ಒಂದು ಗೌರವ, ಒಬ್ಬ ಕಾನೂನು ಸ್ವಲ್ಪ ಗೊತ್ತಿರೋ ಅಂಥ ವ್ಯಕ್ತಿ ಮಾಡಬೇಕಾದ ಒಂದು ಕರ್ತವ್ಯ. ನಮ್ಮ ಗುರುಗಳಾದ ಒಬ್ಬರು ಜಡ್ಜ್ ಸಾಹೇಬರು ನೀವೆಲ್ಲ ನೋಡಿದ್ದೀರಿ, ಅವರೇ ನಮ್ಮ ಗುರುಗಳು. ನೀವೆಲ್ಲ ಸಿಕ್ಕಾಪಟ್ಟೆ ಸಾರಿ ಕೇಳಿದ್ದೀರಿ ಅವರು ಮಾತುಗಳನ್ನ. ಅವರಂದರೆ ಎಲ್ಲ ತುಂಬ ಆರ್ಟಲ್ಲಿ ಪ್ರೀತಿಸ್ತೀರಿ. ಅಷ್ಟು ಸಮಾಜದ ಬಗ್ಗೆ ನಾನು ಕೆಲವೊಂದು ಅವ್ರ ಪೋಸ್ಟ್ಗಳನ್ನೆಲ್ಲ ನಾನು ರೀಪೋಸ್ಟ್ ಮಾಡೋ ಮುಖಾಂತರ ಎಲ್ಲ ಮುಂದೆ ಹಾಕ್ತೀನಿ. ಅವ್ರು ಯಾರು, ಏನು, ನಮ್ಮ ಗುರುಗಳು ಯಾರಿದ್ದಾರೆ ನಮ್ಮ ಹಿಂದೆ ಅನ್ನೋದೆಲ್ಲ ನಿಮ್ಗಳಿಗೆಲ್ಲ ತಿಳಿತತೆ ಸ್ನೇಹಿತರೆ. ಇರಲಿ, ಅದೆಲ್ಲ ನಿಮ್ಮ ಹತ್ರ ಸಮಯ ಬಂದಂಗೆ ಮಾತಾಡೋಣ. ವಾಟ್ ಎವರ್. ಈ ಸೌಂಡ್ ಕೇಳಿದ್ರಲ್ಲ ಸ್ನೇಹಿತರೆ, ಇದು ಬಂದು ನಿಮಗೆ ನಾವೆಲ್ಲ ಮಂತ್ರಾಲಯಕ್ಕೆ ಹೋದಾಗ ಅಥವಾ ಇನ್ನೊಂದು ಊರಿಗೆ ಹೋದಾಗ, ದೆಹಲಿಗೆ ಹೋದಾಗ ನಾವೆಲ್ಲ ರೈಲ್ವೆ ಇಲಾಖೆನ ಬಳಸ್ತೀವಿ ಸಾಮಾನ್ಯಕ್ಕೆ. ನಾನು ಬರೀ ರೈಲ್ವೆ ಇಲಾಖೆ ಬಳಸ್ತೀನಿ ಅಂತ ಏನಿಲ್ಲ, ನಾನು ಪ್ಲೇನಲ್ಲೆಲ್ಲ ಓಡಾಡ್ತೀನಿ. ಅದು ಡಿಪೆಂಡ್ ಅಪಾನ್ ಡಿಸ್ಟೆನ್ಸ್, ಅದೇ ದೂರದ ವ್ಯತ್ಯಾಸ ಅಂತಲೇ ಡಿಫ್ರೆನ್ಸ್ ಅಂತ ಹೇಳಿದ್ದು ನಾನು ವರ್ಡ್ಸು. ಸೊ ಫ್ರೆಂಡ್ಸ್ ನೋಡಿ, ನಾನೇನು ವಿತಿನ್ 1000 ಕಿಲೋಮೀಟ್ರ್ ಇದ್ದರೆ ನಾನು ಬಳಸೋದೆ ರೈಲ್ವೆ ಮೇಲೆ ತುಂಬ ಗೌರವ ಇದೆ. ಭಾರತದ ರೈಲ್ವೆ ಅಂದರೆ ನನಗೆ ಒಂದು ರೀತಿ ಒಂದು ಕಾಲದಲ್ಲಿ ಒಂದು ರೈಲ್ವೆಯಿಂದ ನನಗೆ ಭಾಳ ಅನುಕೂಲ ಆಗೈತೆ. ನಾನೂ ಅನುಕೂಲ ಪಡ್ಕೊಂಡಿದ್ದೀನಿ ಸ್ನೇಹಿತರೆ. ಆ ಒಂದು ಅನುಕೂಲ ಆದರೆ ಇವತ್ತಿನ ದಿನ ನನಗಾಗಿರೋ ಈ ನೋವು, ಈ ಒಂದು ಸಮಾಜಕ್ಕೆ ನಡೀತಾ ಇರೋ ದೌರ್ಜನ್ಯನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದು ವಿಷಯ ಸ್ನೇಹಿತರೆ, ನಾವೆಲ್ಲ ಜನರಲ್ ಟಿಕೆಟ್ ತಂದ್ಬಿಟ್ಟು ಓಡಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಮಧ್ಯಮ ಯಾರ್ಯಾರು ಏನು ಗೊತ್ತರ ನಡೀತಾ ಇರೋದು ನಮ್ಮ ದೇಶದಲ್ಲಿ, ಒಂದು ಜನರಲ್ ಕ್ಯಾಟಗರಿ, ಇನ್ನೊಂದು ರಿಸರ್ವೇಷನ್ ಕ್ಯಾಟಗರಿ, ಇನ್ನೊಂದು AC ಕ್ಯಾಟಗರಿ. ನೋಡಿ, ನಾವೆಲ್ಲ ವರ್ಗೀಕರಣ ಮಾಡ್ಕೊಂಡಿರೋದು ಜಾತಿಲಲ್ಲ. ನಮಗೆ ತಲೆಯಲ್ಲಿ ಗೊತ್ತಾಯಿಲ್ಲ ಇದೆಲ್ಲ. ಜಾತಿ ಏನೂ ಮ್ಯಾಟ್ರಲ್ಲ ಸ್ವಾಮಿ. ಇಂಥ ವಿಷಯ ಐತೆ ನೋಡಿ, ಇಲ್ಲೇ ವರ್ಗೀಕರಣ ಮಾಡಿದ್ದಾರೆ, ಇಲ್ಲೇ ವರ್ಗೀಕರಣ ಮಾಡಾಯ್ತು ನಮ್ಮನ್ನು. ನೋಡಿ, ಜನರಲ್ ಹೆಂಗಿರುತ್ತೆ ಜನರಲ್ ಸ್ವಾಭಾವಿಕವಾಗಿ ನೀವೆಲ್ಲ ನೋಡಿದ್ದೀರಲ್ಲ. ಯಾರೂ ನೋಡ್ದಂಗೇನಿಲ್ಲ. ಇವನ್ ಶ್ರೀಮಂತರು ಸಮೇತ ಜನರಲ್ ಓಡಾಡಿದ್ದಾರೆ. ಶ್ರೀಮಂತರು ಪಾಪ ಬೇಸರ ಮಾಡ್ಕೊಂಡು ಅವರು ಮಿಡಲ್ ಕ್ಲಾಸ್ ಅವರೆಲ್ಲ ರಿಸರ್ವೇಷನ್ ಇನ್ ರಿಸರ್ವೇಷನ್ ಇನ್ ಸ್ಲೀಪರ್ ಬೋಗಿ, ಇನ್ನೊಂದು ಸ್ವಲ್ಪ ಅಪ್ಪರ್ ಕ್ಯಾಸ್ಟು, ಈ ಥರ ಕ್ಯಾಸ್ಟ್ ಅಂತೀನಿ ನಾನು. ಅಪ್ಪರ್ ಕ್ಯಾಸ್ಟ್ ಅಂತ ಈ ಥರ ನಾನು ಬಳಸ್ಬೋದು. ಯಾರೇನು ಪ್ರಶ್ನೆ ಮಾಡೋಗತ್ಯತೆ ಇಲ್ಲ. ಅಪ್ಪರ್ ಕ್ಯಾಸ್ಟ್ ಇನ್ ಎಕನಾಮಿಕಲ್ ಜಸ್ಟಿಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಅಪ್ಪರ್ ಕ್ಯಾಸ್ಟ್ ಅವರೆಲ್ಲ ಏನು ಬಳಸ್ತಾವ್ರೆ, ನಮ್ಮ ರೈಲ್ವೆಯ AC ಸರ್ವಿಸ್ ಬಳಸ್ತಾವ್ರೆ. ಇನ್ನು ಸ್ವಲ್ಪ ಅಪ್ಪರ್ ಕ್ಯಾಸ್ಟ್ ಅಂದರೆ ಇದೇ ಕ್ಯಾಟಗರಿ ವೈಸು. ಇವತ್ತು ಏನೋ ಒಂದು ಕಡೆ ಮೋದಿಯವ್ರ ಸಹಾಯ ಅಂತನೋ ಏನೋ ಒಂದು ರೀತಿ ಹೇಳೋದಾದರೆ, ಸಮಾಜದ ಬದಲಾವಣೆನೋ ಏನೋ, ಮೋದಿಯವ್ರ ಸಹಾಯನೋ ಏನೋ, ಈ ರೀತಿ ಆಗೈತೆ ನಮ್ಮ ದೇಶದಲ್ಲಿ ರೈಲ್ವೆ ಪ್ಲೇನ್ ಸರ್ವಿಸನ್ನು ನಾವು ಜನಸಾಮಾನ್ಯರು ತಗೊಳ್ಳೋ ಅಂಥ ಕಾಲ ಕೂಡಿ ಬಂದಿರೋದೇ ಮೋದಿಯವರಿಂದ ಸ್ವಾಮಿ. ಇದು ನಾವು ಟು ಬಿ ಫ್ರ್ಯಾಂಕ್ ಅಂಥ ಡಿಫ್ರೆನ್ಸ್ ಏನಿಲ್ಲ, ಕಮ್ಮಿ ಐತೆ ಫೇರ್ಸ್ ಎಲ್ಲ. ನೀವು ಅಡ್ವಾನ್ಸಾಗಿ ಹೋಗ್ಬೇಕು ಅಂದರೆ ನಿಮಗೆ ಒಳ್ಳೆ ರಿಲೆವೆಂಟಾಗಿ ಸರ್ವಿಸ್ ಪ್ರೊವೈಡ್ ಮಾಡ್ತಾವ್ರೆ ಭಾರತ ಸರ್ಕಾರಕ್ಕೆ. ಏವಿಯೇಷನ್ ಮಿನಿಸ್ಟ್ರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಹೇಳಿಕೆಯಲ್ಲಿ ಇರಲ್ಲ, ಎಕ್ಸ್ಪ್ರೆಷನಲ್ಲಿ ಇರ್ತದೆ. ದಯವಿಟ್ಟು ಇದನ್ನು ಪದೇ ಹೇಳ್ತೀನಿ, ಹೊಟ್ಟೆ ಹಾಕೊಂಬಿಡ್ರಿ. ಥ್ಯಾಂಕ್ ಯು. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಅದು ಸಿಂಪಲ್ ವಿಷಯ, ಆದರೆ ನೋವಿನ ವಿಷಯ, ತಮಾಷೆ ಅಲ್ಲ ಸ್ನೇಹಿತರೆ. ಈ ಸೌಂಡು ನಿಮಗೆ ಜಸ್ಟ್ ಐ ಗಿವನ್ ದಿಸ್ ಸೌಂಡ್ ಓನ್ಲಿ ಎ ಫ್ಯೂ ಮಿನಿಟ್ಸ್, ಲೈಕ್ ಮೇ ಬಿ 30 ಸೆಕೆಂಡ್ಸ್. ಒಂದು ರೀಲ್ಸ್ ನೋಡೋ ಅಷ್ಟು ಸಮಯ ನೀವು ಆ ಸೌಂಡ್ ಕೇಳ್ಕೊಂಡಿದ್ದು ಸ್ನೇಹಿತರೆ. ಏನು ಹೇಳ್ರಿ, ಕೇವಲ ಒಂದು ರೀಲ್ಸ್ ನೋಡೋ ಮುಖಾಂತರ. ನಾನು ಆಲ್ರೆಡಿ ಯೂಟ್ಯೂಬ್ಗೆ ಹಾಕಿರ್ತೀನಿ ಯಾವ್ಯಾವುದು
ರಿಲೆವೆಂಟ್ ಅಂತ, ಅದು ನಿಮಗೆ ಬೇಕಾಗಿಲ್ಲ. ಸೊ ಅದಕ್ಕಾಗಿ ರೀಲ್ಸ್ ಆಗೇ ಮಾಡಬೇಕಾಯ್ತದೆ. ರೀಲ್ಸಿಂದನೇ ಜಾಸ್ತಿ ಜನಕ್ಕೆ ತಲುಪುತ್ತೆ ಅನ್ನೋದಾದರೆ ಸೋಷಿಯಲ್ ಜಸ್ಟಿಸ್ ದೊರೆಯುತ್ತೆ ಅಂದರೆ ನಾವು ಬಳಸೋಣ ಸಾಮಾಜಿಕ ಮಾಧ್ಯಮನ, ಈ ರೀತಿ ಉಪಯೋಗ ಮಾಡೋಣ. ದೇರ್ ಇಸ್ ನೋ ಇಶ್ಯೂ. ಸೊ ಡಿಯರ್ ಫ್ರೆಂಡ್ಸ್, ನನ್ನ ಸ್ನೇಹಿತರೆ ನೋಡಿ, ಇವಾಗ ಹೇಳೋ ವಿಚಾರನ ದಯವಿಟ್ಟು ಮನಸ್ಸಿಂದ ಯೋಚನೆ ಮಾಡಿರಿ. ಮೊಬೈಲಿಂದ ಯೋಚನೆ ಮಾಡೋದು ಬಿಡ್ರಿ, ಮನಸ್ಸಿಂದ ಹಾಕೊಳ್ರಿ. ಈಗೇನು ಸೌಂಡು ಮುಟ್ತಲ್ಲ, ನೀವು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈ ನೋವನ್ನ ಶ್ರೀಮಂತರು ಪಡ್ತಾವ್ರೆ, ಬಡವರು ಪಡ್ತಾವ್ರೆ, ಮಧ್ಯಮದವರ್ಗದವರು ಪಡ್ತಾವ್ರೆ ಸ್ನೇಹಿತರೆ. ವೆರಿ ಸೀರಿಯಸ್. ರಿಸರ್ವೇಷನ್ ಮಾಡ್ತಾರೆ ಎ ಸಿಲಿ. ಆ ಪುಣ್ಯಾತಂಬರು ಒನ್ ಡೇ ಇದ್ದಾಗ ತತ್ಕಾಲ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೆ. ದುಡ್ಡು ಎಷ್ಟಾರಾಗಲಿ ಅಂತ ಸರ್ಕಾರ ಏನು ಮಾಡ್ತೈತೆ, ಅಥವಾ ನಾನು ಅದಕ್ಕೆ ಅಫಿಷಿಯಲಿ ಅಂತೇಳಿ ಸರ್ಕಾರ ಅಂತ ಹೇಳಬಾರ್ದು. ಗೊತ್ತೈತೋ ಗೊತ್ತಿಲ್ವೋ ನನಗಂತೂ ಗೊತ್ತಾಗ್ತಿಲ್ಲ ಸರ್ಕಾರಕ್ಕೆ. ನಾನು ಬಲ್ಲ ಮೂಲಗಳಿಂದ ಎನ್ಕ್ವೈರಿ ಮಾಡಿಸಿದ್ದು ನಮ್ಮ ಆಫೀಸರ್ಸ್ಗಳ ಮುಖಾಂತರ. ಥ್ಯಾಂಕ್ ಯು ಫಾರ್ ದಟ್ ಆಫೀಸರ್ಸ್. ಅವೆಲ್ಲ ಯಾರು ಏನು ಅಂತ ಬಾಯ್ಬಿಡೋ ಅವಶ್ಯಕತೆ ಇಲ್ಲ. ಅದ್ರದ್ದು ನೀಡಿಲ್ಲ ಏನಾದರೂ ಅದು ಬೇಕಾಗಿಲ್ಲ. ಆದರೆ ಅವರೂ ಒಂದು ರೀತಿ ನೋಡೋದಾದರೆ ಒಂದು ಕಡೆ ಅವ್ರದ್ದು ಏನೋ ಅಫಿಷಿಯಲಿ ಬಾಯಿ ಬಿಡ್ದಿರೋ ಪರಿಸ್ಥಿತಿಲಿದ್ದಾರೆ. ಈ ಟಿಕೆಟ್ ಕೊಟ್ಟನಲ್ವ ಸ್ನೇಹಿತರೆ, ನಿಮಗೆ ತೋರಿಸ್ದೆ. ಅದೇನು ಹೇಳ್ರಿ, ಜನರಲ್ ಟಿಕೆಟ್ ತಗೊಂಡು ನಾನು ರಿಸರ್ವೇಷನಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ನನಗಾದ ಹಾಕಿದಂಥ ಫೈನು. ಇಟ್ಸ್ ಓಕೆ, ಫೈನ್ ಹಾಕಿದ್ರು, ನನಗೆ ಸೀಟ್ ಕೊಟ್ಟರೆ ಸ್ನೇಹಿತರೆ. ಈ ಉತ್ತರ ಭಾರತದಲ್ಲಿ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ನಾವು ಕರ್ನಾಟಕದವರು ಉತ್ತರ ಭಾರತದಲ್ಲಿ ಏನು ಕಷ್ಟಗಳಿದೆಯಲ್ಲ, ಅದೆಲ್ಲ ನಿಮ್ಗಳಿಗೆ ಕಷ್ಟನೇ ಅಲ್ಲ. ನಾವು ಅನುಭವಿಸ್ತಿಲ್ಲ. ಒಂದು 10% ಜನ ಅಂತ ನಾನು ಅದಕ್ಕೆ ಹೇಳೋದು. ನಮಗೆ ಎಲ್ಲನೂ ಇದ್ದು ನಾವು ರಿಸರ್ವೇಷನ್ ತಗೊತಾ ಇದ್ದೀವಿ ಅಂದರೆ ನಾವು ಅಯೋಗ್ಯರು ಅನ್ನೋದು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಬರುತ್ತೆ. ಅದಕ್ಕೆ ಇನ್ಫ್ಯಾಕ್ಟ್ ನಾನು ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದಾಗ ಎಲಿಜಿಬಿಲಿಟಿ ಟು ಈಟ್ ಮೈ ಫುಡ್ ವಿತ್ ಓನ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ಅದನ್ನು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬಿಟ್ರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಟ್ರಿ ಅಂತ ನಾನು ನಮ್ಮ ಮನೆಯವರಿಗೆ ಓಪನಾಗಿ ಹೇಳಿದ್ದೀನಿ. ನನಗೇನು ದರ್ ಇಸ್ ನೋ ನೀಡ್ ನೋಡ್ರಿ. ನಾವು ಬೇಡ್ತಿನ್ನ ಅಂಥ ಪರಿಸ್ಥಿತಿಲಿ ಇಲ್ಲ ರೀ. ಚೆನ್ನಾಗಿದ್ದೀವಿ, ಭಗವಂತ ಚೆನ್ನಾಗಿಟ್ಟವನು, ಏನು ಸಮಸ್ಯೆ ಇಲ್ಲ. ಎಲ್ಲ ಆಶೀರ್ವಾದ ಇದೆ, ರಾಯರಿದ್ದಾರೆ, ದೇವರ ಆಶೀರ್ವಾದ ಇದೆ, ಚೆನ್ನಾಗಿದ್ದೀವಿ. ಸೊ ಆದ್ದರಿಂದ ಸ್ನೇಹಿತರೆ, ಈ ಬಡವ್ರನ್ನ ನೋಡಿದ್ದು ಮತ್ತು ಈ ಲಾಜಿಕ್ ಏನು ಹೇಳ್ತಿದ್ದೀನಿ, ನಾನು ಕಾನೂನು ತಿಳಿದವನಾಗಿ ಎಲ್ಲನೂ ಗೊತ್ತಿದ್ದವನಾಗಿ ಈ ಅನ್ಯಾಯನ ತಡಿದೇ ಇರೋಕ್ಕಾಯ್ತಲ್ಲ. ಸೊ ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಗಳಿಗೆಲ್ಲ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ ನೋಡಿ, ಈ ವ್ಯಕ್ತಿಗಳು ಸೌಂಡ್ನ 30 ಸೆಕೆಂಡ್ ಕೇಳಿದ್ವಿ, ಒಂದು ರೀಲ್ ಮುಖಾಂತರ ನೋಡಿದ್ವಿ. ಜನರಲಲ್ಲಿ ಕುಂತ್ಕೊಂಡಂಥ ಬಡವ, ಜನರಲಲ್ಲಿ ಟ್ರಾವೆಲ್ ಮಾಡೋಂಥ ಬಡವ ಪ್ರತಿ ಸೆಕೆಂಡ್, ಪ್ರತಿ 30 ಸೆಕೆಂಡ್, ಪ್ರತಿ ಸ್ಟಾಪ್ ಡಿಸ್ಟರ್ಬ್ ಆಯ್ತವನೆ. ಪ್ರತಿ ರಾತ್ರಿ ಹೊತ್ತು ಜರ್ನಿ ಮಾಡೋನು ಪ್ರತಿ ಸ್ಟಾಪಲ್ಲಿ ಡಿಸ್ಟರ್ಬ್ ಆಯ್ತವನೆ. ಯಾಕೆ ಇವು ನಿಮಗೆ ಮತ ನೀಡಿಲ್ವೇ? ಐ ಆಮ್ ಆಸ್ಕಿಂಗ್ ಅವರ್ ಸೂಪರ್ಮ್ಯಾನ್, super MP, super smartest MP in our Bangalore MP, my favorite person as a Sanatana Dharma is my favorite person. As a Sanatana Dharma is my favorite person. He have a knowledge. I really appreciate to that ಸಂಸದರಿಗೆ ನನ್ನ ಕಡೆಯಿಂದ ಅವರ ಒಂದು ಸ್ಮಾರ್ಟಾಗಿ ಕೆಲಸ ಮಾಡೋದ್ರಿಂದ ಒಂದು ವಿಶೇಷವಾದ ಗೌರವ ಇದೆ. ಡಿಯರ್ ಬ್ರದರ್ ಮಿಸ್ಟರ್ ತೇಜಸ್ವಿ ಸೂರ್ಯ ಅವರೇ, ನೋಡಿ ನೀವೇನು ಹೊರಟಿದ್ದೀರಲ್ಲ, ಟನಲ್ ಬೇಡ, ದೇಶಕ್ಕೆ ಒಳ್ಳೆ ಬಜೆಟ್ಟು, ಖಾಲಿ ಬಕೆಟು, ಏನಪ್ಪ ಖಾಲಿ ಟ್ರಂಕ್ ಹಿಡ್ಕೊಂಡು ಹೋರಾಟ ಮಾಡ್ತಿದ್ದೀರಲ್ಲ, ಯಾವ ವಿಚಾರಕ್ಕೆ? ಮೆಟ್ರೋ ವಿಚಾರ, ಇವ್ರಿಗೆ ಸರ್ಕಾರದ ವಿಚಾರನ. ನಿಮಗೆ ನಿಜವಾಗ್ಲೂ ಅನ್ನಿಸ್ತಾ ಇಲ್ವಾ ತೇಜಸ್ವಿ ಅವರೇ? ನಾವು ಈ ಟನಲ್ಲು